ಈ ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದಿಂದ ಇಲ್ಲಿ ಸಪ್ಲೈ ಕಡಿಮೆ ಆಗಿದೆ. ಕ್ರೂಡ್ ಆಯಿಲ್ ಬರ್ತಾ ಇಲ್ಲ. ಸುಮಾರು ಇಂಧನ ಅಭಾವ ಬೇಕಾದಷ್ಟಿದೆ. ಇದು ಜನಗಳನ್ನ ಬಳಸೋದನ್ನು ಕಮ್ಮಿ ಮಾಡ್ಬೇಕು. ಯಾಕಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅವರು ಮೊನ್ನೆ ಕರೆ ಕೊಟ್ಟಿದ್ದಾರೆ. ಈಗ ವಿದ್ಯುತ್ ಕಾರ್ ಮೋಡ್ ಇರುವುದರಿಂದ ನಮಗೆ ಸಪ್ಲೈ ಬರ್ತಾ ಇಲ್ಲ. ಅದನ್ನ ಜನಗಳು ಮಿತವಾಗಿ ಬಳಸಿ ಉಳಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ. ಈಗ ಒಂದು ಅಂದಾಜ್ಗೆ ನಮ್ಮ HPC ಅಲ್ಲಿ 200 ಇಂದ 230 ಲೋಡ್ ಹೋಗ್ತಾ ಇತ್ತು. ಈಗ 120 130 ಲೋಡ್ ಬರ್ತಾ ಇದೆ. ಅದರಲ್ಲಿ ನಮ್ಮ ಚಾಲಕರಿಗೂ ಹೊಡೆತ ಬೀಳ್ತಾ ಇದೆ. ಒಂದ್ ಲೋಡ್ ಹೋದ್ರೆ 700 800 ರೂಪಾಯಿ ದುಡ್ಡು ಸಿಗುತ್ತೆ ನಮ್ಮ ಚಾಲಕರಿಗೆ. ಅದು 2 ಲೋಡ್ ಹೊಡೆದ್ರೆ 1400 ಬರುತ್ತೆ. ಈಗ ಒಂದೇ ಲೋಡ್ ಆಗ್ತಾ ಇದೆ. ಪ್ಲಸ್ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಂಗಳೂರು ಸಿಟಿನಲ್ಲೇ ಆಗ್ಲಿ, ಒಂದು ಬಂಕ್ಗೆ ಲೋಡ್ ಹೋದ್ರೆ ಇನ್ನೊಂದು ಬಂಕ್ ಡ್ರೈ ಆಗ್ತಾ ಇದೆ. ಸುಮಾರು ಅರ್ಧ ಬಂಕ್ ಡ್ರೈ ಆಗ್ತಾ ಇದೆ. ಒಂದು ಲೋಡ್ ಬೆಳಿಗ್ಗೆ ಹೋದ್ರೆ ಸಾಯಂಕಾಲಕ್ಕೆ ಲೋಡ್ ಇರಲ್ಲ. ಇದು ಕಂಪ್ನಿಯವ್ರ ತೊಂದರೆ ಇಲ್ಲ, ಈ ತಪ್ಪಲ್ವಾ? ಇದು ಸ್ಟಾಕ್ ಬರ್ತಾ ಇಲ್ಲ ಅವ್ರಿಗೆ. ಸ್ಟಾಕ್ ಬರ್ದೇ ಇರೋದ್ರಿಂದ ಇವ್ರು ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಜನಗಳನ್ನ ಅದು ಅಡ್ಜಸ್ಟ್ ಮಾಡಿ ಆಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ. ನಮ್ಮ ಪ್ರಧಾನಿ ಮರ್ಯಾದೆ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಿಜಾನೇ ಅದು. ನಮ್ಮ ಮಧ್ಯಪ್ರದೇಶ ಯುದ್ಧದಿಂದ ಈ ಫ್ಯೂಲ್ ತುಂಬಾ ಕಷ್ಟ ಆಗ್ತದೆ. ಸಪ್ಲೈ ಆಗ್ತಾ ಇಲ್ಲ. ಯುದ್ಧ ಕಾರ್ಮೋಡದಿಂದ ಸಪ್ಲೈ ಆಗ್ತಾ ಇಲ್ಲ. ಆದ್ರಿಂದ ಜನಗಳು ಮಿತವಾಗಿ ಬಳಸೋದೇ ಒಳ್ಳೇದು. ನಮ್ಮ HPCL ಅಲ್ಲಿ ಸುಮಾರು ಅಂದ್ರೆ 150 ಇಂದ 160 ಲೋಡ್ ಹೋಗ್ತಾ ಇತ್ತು. ಈಗ 220 ಲೋಡ್ ಹೋಗ್ತಾ ಇತ್ತು. ಈಗ 120 ಇಂದ 140 ಲೋಡ್ ಒಳಗಡೆ ಬಂದಿದೆ. 150 ಲೋಡ್ ಒಳಗಡೆ ಬಂದಿದೆ. ಅದನ್ನ ಸುಮಾರು ಅಂದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ರೂರಲ್ ನಲ್ಲಿ ಸುಮಾರು ಒಂದು ಅರ್ಧ ಔಟ್ಲೆಟ್ ಡೆಡ್ ಸ್ಟಾಕ್ ಆಗಿದೆ. ಪ್ಲಸ್ ನೋ ಸ್ಟಾಕ್ ಹಾಕೊಂಡು ಬೋರ್ಡ್ ಹಾಕೊಂಡಿದ್ದಾರೆ. ಸಪ್ಲೈ ಆಗ್ತಾ ಇಲ್ಲ. ನೀವು 2 ಲೋಡ್ ದುಡ್ಡು ಹಾಕಿದ್ರೆ ಒಂದೇ ಲೋಡ್ ಕೊಡ್ತಾ ಇದಾರೆ. 1 ಲೋಡ್ ಹಾಕಿದ್ರೆ ಇವತ್ತು ಕೊಡೋದನ್ನ ನಾಳೆ ಕೊಡ್ತಾ ಇದ್ದಾರೆ. ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ. ದಯವಿಟ್ಟು ಜನರು ಮಿತವಾಗಿ ಬಳಸಿದ್ರೆ ತುಂಬಾ ಒಳ್ಳೇದು. ಮೋದಿ ಅವರು ಕರೆ ಕೊಟ್ಟಿರೋದನ್ನ ಪಾಲನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಉಪಯೋಗ ಆಗುತ್ತೆ. ಮತ್ತೆ ಪೆಟ್ರೋಲ್ ಡೀಸೆಲ್ ಅಭಾವ ಆಗುತ್ತೆ. ಕ್ಯಾನ್ಗಳು ತುಂಬಿಸ್ಕೊಳ್ಳೋದಾಗ್ಲಿ, ಈ ಡ್ರಮ್ಗಳು ಇಟ್ಕೊಳ್ಳೋದು ತುಂಬಾ ತೊಂದರೆ ಆಗುತ್ತೆ. ಪೈದು ಇಷ್ಟ ಆಗೋ ಚಾನ್ಸಸ್ ಇದೆ. ದಯವಿಟ್ಟು ಹಂಗಾಗಿ ಮಾಡ್ಬೇಕು. ಬಳಸೋದನ್ನ ಮಿತವಾಗಿ ಬಳಸಿ ನಮ್ಮ ದೇಶ ಉದ್ಧಾರ ಆಗುತ್ತೆ. ನಮ್ಮ ಹೆಸರು ರವೀಂದ್ರನಾಥ್ ಅಂತ, ಚಾಲಕರ ಸಹಕಾರ ಸಂಘದ ಅಧ್ಯಕ್ಷರು, ದೇವನಮಂದಿ. ಡ್ರೈವರು ನಾವು ಪ್ರತಿದಿನ ಮುಂಚೆ 2 ಲೋಡ್ ಓಡಿಸ್ತಾ ಇದ್ದು. ಅಲ್ಲಿ ಹೋದ್ರೆ ನಮಗೆ ಪ್ರತಿದಿನ ಸಂಬಳ ಇದ್ದು, ಡ್ಯೂಟಿ ತಿಂಗಳ ಸಂಬಳ ಇಲ್ಲ. 1 ಲೋಡ್ ಹೊಡೆದ್ರೆ ಸಂಬಳ. ನಮ್ಗೆ ಇಲ್ಲಿ 1 ಲೋಡು ಆಗ್ತಾ ಇದೆ, ಇಲ್ಲಾಂದ್ರೆ ಅದು ಇಲ್ಲ. ಹಂಗ ಆಗ್ತಾ ಇದೆ. HPCಲಿ ಪೆಟ್ರೋಲ್ ಡೀಸೆಲ್ ಇಲ್ಲ, ಅವ್ರಿಗೆ ಅಲ್ಲಿಂದಾನೇ ಬರ್ತಾ ಇಲ್ಲ ಪೆಟ್ರೋಲ್ ಡೀಸೆಲ್. ಹಂಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಜನಗಳಿಗೂ ಕೂಡ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಓಡಾಟ ಕಮ್ಮಿ ಹಾಕಿ ಪೆಟ್ರೋಲ್ ಎಲ್ಲ ಓಡಿಸ್ಬೇಕು. ಅವಾಗ ತೊಂದರೆ ಆಗ್ದಂಗೆ ಆಗ್ತದೆ. ಇಲ್ಲಿ ಒಟ್ಟು ನಮ್ಮ ಡ್ರೈವರ್ ಕ್ಲೀನ ಜಾಸ್ತಿ ಹೊಡೆತ ಬೀಳ್ತಾ ಇದೆ. ಪಾಪ ಯಾಕೆ ಊಟ ತಿಂಡಿಗೆ ವ್ಯವಸ್ಥೆ ಇಲ್ಲ, ಒಂದ್ ಮನೆ ಬಾಡಿಗೆ ಕಟ್ಬೇಕು ಆಗ್ತಾ ಇಲ್ಲ. ಆ ತರ ಪರಿಸ್ಥಿತಿಗಳು ಆಗ್ತಾ ಇದೆ ಇಲ್ಲಿ. ಹೇಗೆ ಸರ್ ಅಂದ್ರೆ ಈಗ ಮುಂಚೆ ಏನ್ ಮಾಡಿದ್ರಿ, ಪೆಟ್ರೋಲ್ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಓಡಾಟ ಕಮ್ಮಿ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಪೆಟ್ರೋಲ್ ಸಮಸ್ಯೆ ಇರೋದ್ರಿಂದ ಬಸ್ಸಲ್ಲಿ ಓಡಾಡ್ಬೇಕು, ಬೈಕ್ ನಿಲ್ಸ್ಕೊಟ್ಟು, ಕಾರ್ ನಿಲ್ಸ್ಕೊಟ್ಟು. ಸರ್ ಇಲ್ಲಿವರೆಗೂ ಬಸ್ ಬರಲ್ಲ, ಹೊಸಕೋಟೆವರೆಗೂ ಬರ್ತದೆ. ಹೊಸಕೋಟೆ ಅಂದ್ರೆ ನಮ್ಮ ಲಾರಿಗಳಿಗೆ ಯಾರ್ಯಾರ ಕೈ ಹಾಕ್ಬಿಟ್ಟು ನಾವು ಬರೋ ಪರಿಸ್ಥಿತಿ ಇದೆ. ಇಲ್ಲಿ ಯಾವ್ದು ಬಸ್ಗಳ ವ್ಯವಸ್ಥೆ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು. ಹೌದೌದು ಸರ್.